ನಮಸ್ಕಾರ. ಇಡೀ ಪ್ರಪಂಚದಲ್ಲೇ, ಇಡೀ ವಿಶ್ವದಲ್ಲೇ, ಇಡೀ ಜಗತ್ತಿನಲ್ಲಿ ಬಡವರ ರಾಶಿಗಳು ಯಾವ್ಯಾವು, ಶ್ರೀಮಂತರ ರಾಶಿಗಳು ಯಾವ್ಯಾವು ಹೇಳ್ತಾ ಹೋಗ್ತೀನಿ. ಮೊದಲು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ 100ಕ್ಕೆ 50% ಎಸ್ಪೆಷಲಿ ಈ ರಾಶಿಗಳು ಬಡವರಾಗಿ ಇದ್ದೇ ಇರ್ತಾರೆ. ಎಸ್ಪೆಷಲಿ ಈ ರಾಶಿಗಳು ಶ್ರೀಮಂತರಾಗಿ ಇದ್ದೇ ಇರ್ತಾರೆ. 100ಕ್ಕೆ 50% ಖಂಡಿತವಾಗ್ಲೂ. ಮೊದಲು ಬಡವರ ರಾಶಿಗಳು ಯಾವ್ಯಾವಪ್ಪ ಅಂತಂದರೆ ವೃಷಭ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ ಮತ್ತು ಮೀನ ರಾಶಿ. 100ಕ್ಕೆ 50% ಎಸ್ಪೆಷಲಿ ಈ ರಾಶಿಗಳು ಬಡವರೇ ಇರ್ತಾರೆ. ಎಸ್ಪೆಷಲಿ ನೀವೇನಾದರೂ ಈ ಶ್ರೀಮಂತ ರಾಶಿಗಳು ಯಾವ್ಯಾವು ಅಂತಂದರೆ ಮೇಷರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಮಕರ ರಾಶಿ, ಕುಂಭ ರಾಶಿ. ಇವು 100ಕ್ಕೆ 50% ಶ್ರೀಮಂತ ರಾಶಿಗಳು. ನಿಮಗೆಲ್ಲ 30 ವರ್ಷ ಆದ ನಂತರ, ಅಥವಾ 35 ವರ್ಷ ಆದ ನಂತರ, ಅಥವಾ 40 ವರ್ಷ ಆದ ನಂತರ ಯಾವಾಗ ಬೇಕಾದರೂ ಶ್ರೀಮಂತಿಕೆ ಬರ್ಬೋದು. ಯಾವಾಗ ಬೇಕಾದರೂ ಏಳಿಗೆ, ಅಭಿವೃದ್ಧಿಗಳು ಉನ್ನತ ಮಟ್ಟಕ್ಕೆ ಹೋಗ್ಬೋದು. ಯಶಸ್ಸು, ಕೀರ್ತಿ, ನೇಮ್ ಅಂಡ್ ಫೇಮ್, ಆಸ್ತಿಗಳು, ಹಣ, ವಾಹನಗಳು ಎಲ್ಲ ಗಳಿಕೆ ಮಾಡೋದು ಇದೇ ಏಜುಗಳಲ್ಲಿ. 100ಕ್ಕೆ 50% ಎಸ್ಪೆಷಲಿ ಈ ರಾಶಿಯವರು ಬಡವರಾಗೇ ಇರ್ತಾರೆ. ಎಸ್ಪೆಷಲಿ 100ಕ್ಕೆ 50% ಈ ರಾಶಿಗಳು ಶ್ರೀಮಂತರು ಆಗೇ ಆಗಿರ್ತಾರೆ. ಇಲ್ಲ ಗುರುಗಳೇ, ನೀವು ಹೇಳ್ದಂಗೆ ಬಡವರ ರಾಶಿಯಲ್ಲಿ ಇಲ್ಲ, ನಾವು ಬಡವರಾಗಿಲ್ಲ, ಶ್ರೀಮಂತರು ಅಂತಂದರೆ ಖಂಡಿತವಾಗಲೂ ನಿಮ್ಮ ಆಯ್ಕೆಗಳೇ, ನಿಮ್ಮ ಉದ್ಯೋಗದ ಆಯ್ಕೆ, ನಿಮ್ಮ ವ್ಯಾಪಾರದ ಆಯ್ಕೆ, ನಿಮ್ಮ ಕೃಷಿ ವ್ಯವಸಾಯದ ಆಯ್ಕೆ, ನಿಮ್ಮ ರಾಜಕೀಯದ ಆಯ್ಕೆ, ನಿಮ್ಮ ಚಲನಚಿತ್ರ ರಂಗದ ಆಯ್ಕೆಗಳೇ, ನೀವು ಸೆಲೆಕ್ಟ್ ಮಾಡುವ ಆಯ್ಕೆಗಳೇ ನಿಮ್ಮನ್ನು ಲಕ್ಷಾಧಿಪತಿಗಳನ್ನಾಗಿ, ಕೋಟ್ಯಾಧಿಪತಿಗಳನ್ನಾಗಿ ಮಾಡಿಸಿರುತ್ತೆ. ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸುತ್ತೆ ಹೊರತು ಯಾವ ಜ್ಯೋತಿಷ್ಯಗಳು, ಪವಾಡ ಪುರುಷರು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ. ಜ್ಯೋತಿಷ್ಯ ಇರೋದು ಜಸ್ಟ್ ಮಾರ್ಗದರ್ಶನ ಮಾಡಲಿಕ್ಕೆ ಅಷ್ಟೇ. ಜ್ಯೋತಿಷ್ಯ ಒಂದು ಕತ್ತಲಿನಿಂದ ಬೆಳಕಿನಡೆಗೆ ಮಾರ್ಗದರ್ಶನ ಮಾಡುವ ಶಾಸ್ತ್ರ. ಜ್ಯೋತಿಷ್ಯಗಳಂತೂ ಯಾವ ಜ್ಯೋತಿಷ್ಯಗಳು ಪವಾಡ ಮಾಡಲ್ಲ, ಯಾವ ಜ್ಯೋತಿಷ್ಯಗಳು ದೇವರಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಶ್ರೀಮಂತರನ್ನಾಗಿ ಯಾವ ಜ್ಯೋತಿಷ್ಯಗಳು ಮಾಡಲ್ಲ. ನಿಮಗೆ ನೀವೇ ಜ್ಯೋತಿಷ್ಯಗಳಾಗಬೇಕು, ನಿಮಗೆ ನೀವೇ ಶ್ರೀಮಂತರಾಗಬೇಕು. ಯಾವಾಗ ನೀವು ಸರಿಯಾದ ಉದ್ಯೋಗದ ಆಯ್ಕೆ, ಸರಿಯಾದ ವ್ಯಾಪಾರದ ಬಿಸ್ನೆಸ್ಸಿನ ಆಯ್ಕೆ, ಸರಿಯಾದ ಕೃಷಿ ವ್ಯವಸಾಯದ ಆಯ್ಕೆ, ಸರಿಯಾದ ರಾಜಕೀಯದ ಆಯ್ಕೆ, ಸರಿಯಾದ ಚಲನಚಿತ್ರ ರಂಗದ ಆಯ್ಕೆಗಳು, ಜೀವನದಲ್ಲಿ ಏನು ಆಯ್ಕೆಗಳು ನೀವು ಸೆಲೆಕ್ಟ್ ಮಾಡ್ಕೊತೀರ, ಆಯ್ಕೆಗಳೇ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಿದರೆ ಶ್ರೀಮಂತರು ಆಗೇ ಆಗ್ತೀರಾ. ಜ್ಯೋತಿಷ್ಯ 40% ಅಷ್ಟೇ ವರ್ಕ್ ಆಗೋದು, ಇನ್ನು 60% ನಿಮ್ಮಲ್ಲೇ ಇರುತ್ತೆ. ನಿಮ್ಮ ಶ್ರಮ, ನೀವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಲೇಬೇಕು. ಜೊತೆಗೆ ವಿಧಿಯಾಟ, ಕರ್ಮದಾಟ ಅಂತ ಇರುತ್ತೆ, ಅದ್ರ ಮೇಲೆ 60% ನಿಂತಿರುತ್ತೆ. ಜ್ಯೋತಿಷ್ಯ 40% ಅಷ್ಟೇ, ಇನ್ನು ರಿಮೈನಿಂಗ್ 60% ನಿಮ್ಮ ಕೈನಲ್ಲಿರುತ್ತೆ. ನೀವು ಸರಿಯಾದ ಆಯ್ಕೆಗಳು ಮಾಡ್ಕೊಂಡ್ರೆ, ಜೀವನದಲ್ಲಿ ಒಳ್ಳೆ ದಾರಿಗಳು ಹಿಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಲಕ್ಷಾಧಿಪತಿಗಳು ಆಗೇ ಆಗ್ತೀರಾ, ಕೋಟ್ಯಾಧಿಪತಿಗಳು ಆಗೇ ಆಗ್ತೀರಾ. ಎಸ್ಪೆಷಲಿ ಬಡವರು ಅನ್ನೋ ರಾಶಿಗಳು ಯಾವ್ಯಾವು? ವೃಷಭ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಮೀನ ರಾಶಿನರು ನಿಮಗೂ ಆ ಶಕ್ತಿ ತಾಕತ್ತಿದೆ. ಲಕ್ಷಾಧಿಪತಿಗಳಾಗ್ಬೋದು, ಕೋಟ್ಯಾಧಿಪತಿಗಳಾಗ್ಬೋದು. ನೀವು ಬಡವರ ರಾಶಿಯಾಗಿ ಖಂಡಿತವಾಗ್ಲೂ ಶ್ರೀಮಂತರಾಗೇ ಆಗ್ತೀರಾ. ಯಾವಾಗ ನಿಮ್ಮ ಆಯ್ಕೆಗಳು, ಬಿಸ್ನೆಸ್ಸಿನ ಆಯ್ಕೆ, ವ್ಯಾಪಾರದ ಆಯ್ಕೆ, ಉದ್ಯೋಗದ ಆಯ್ಕೆ ಸರಿಯಾಗಿ ಡಿಸಿಷನ್ ತಗೊಂಡು ಜೀವನದಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಮಾಡಿ
ಖಂಡಿತವಾಗ್ಲೂ ನೀವು ಈ ಶ್ರೀಮಂತರ ರಾಶಿಗೆ ಸೇರ್ಕೊಂತೀರಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.